ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ 100 ml ಕಪ್ಪಲ್ಲಿ 4 ಕಪ್ಪು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 4 ಕಪ್ಪು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದೇ ಕಪ್ಪಲ್ಲಿ 1 ಕಪ್ಪು ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಮೆಂತ್ಯ ಎಣ್ಣೆ ಹಾಕ್ತಾ ಇದ್ದೇನೆ. ಅಕ್ಕಿ ಅಳತೆ ಮಾಡಿಕೊಂಡು ಅದೇ ಕಪ್ಪಲ್ಲಿ 1 ಕಪ್ಪು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ 2 ಚಮಚ ಪಾಯಸ ಮಾಡುವಂಥ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಅದೇ ಥರ 2 ಚಮಚ ಚಾವಳಕ್ಕಿ ಅಂತ ಹೇಳ್ತಾರೆ, ಅದು ಕನ್ನಡದಲ್ಲಿ ಏನು ಸರಿ ಗೊತ್ತಿಲ್ಲ ನನಗೆ. ನಾವು ಇದನ್ನು ಪಾಯಸ ಮಾಡೋದಿದು ಸಾಗ್ ಅಂತ ಹೇಳ್ತೇವೆ. ಅದನ್ನು ಸಹ 2 ಚಮಚ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಾನು 1 ಕಪ್ ಅವಲಕ್ಕಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು 4 ಗಂಟೆ ಈ ಅಕ್ಕಿ ಜೊತೆನೇ ಇಡ್ತಾ ಇದ್ದೇನೆ ನೆನೆಯಲಿಕ್ಕೆ. ಇನ್ನು ನಾನು ಈ ಅಕ್ಕಿಯನ್ನು ಚೆನ್ನಾಗಿ ಒಂದು 4-5 ಸಾರಿ ತೊಳ್ಕೊಂಡು 4 ಗಂಟೆ ಹಾಗೆ ಇಡ್ತಾ ಇದ್ದೇನೆ. ಯಾಕೆಂದರೆ ಅದು ಚೆನ್ನಾಗಿ ನೆನೆದಾದ ಮೇಲೆ 4 ಗಂಟೆ ಬಿಟ್ಟು ಅದನ್ನು ರುಬ್ಕೊಳ್ತಾ ಇದ್ದೇನೆ. ಇದು ರೇಷನ್ ಅಕ್ಕಿ ಹಾಕಿದ್ದೇನೆ. ಇದಕ್ಕೆ ಅವಲಕ್ಕಿಯನ್ನು ಮುಚ್ಕೊಂಡು ಹಾಗೆ ಇಡ್ತಾ ಇದ್ದೇನೆ. ಮತ್ತು ಅಕ್ಕಿಯನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ಮತ್ತು ಅದನ್ನು ಹಾಗೆ ತಗೊಂಡು 4 ಗಂಟೆ ಬಿಟ್ಟು ರುಬ್ಕೊಂಡ್ರೆ ಆಯಿತು. ರುಬ್ಬುವಾಗ ಅದನ್ನು ತೊಳ್ಕೊಬೇಕಂತೇನಿಲ್ಲ, ಚೆನ್ನಾಗಿ ತೊಳೆದು ಇಟ್ಟರೆ ಮತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಗ್ರೈಂಡರಲ್ಲಿ ಬೇಕಾದರೂ ಹಾಕ್ಬೋದು, ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊಳ್ತಾ ಇದ್ದೇನೆ. ಈಗ ನಾನು ಫಸ್ಟ್ ಇದಕ್ಕೆ ಅವಲಕ್ಕಿಯನ್ನು ನೆನೆಸಿಟ್ಟು ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ. ಮತ್ತು ಅಕ್ಕಿ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು 1 ಚಮಚ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕೋದು ಯಾಕೆಂದರೆ ಅದು ನಮ್ಮದು ದೋಸೆ ಕೆಂಪಾಗಿ ಬರ್ತದೆ, ಅದಕ್ಕೋಸ್ಕರ ಸಕ್ಕರೆ ಹಾಕೋದು. ಸ್ವಲ್ಪ ಕೆಂಪು ಬಣ್ಣ ಬರಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಚಮಚ ಸಕ್ಕರೆ ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ಈ ರುಬ್ಕೊಂಡ ಅಕ್ಕಿಯನ್ನು 4 ಗಂಟೆ ಹಾಗೆ ಇಡಬೇಕು. ಯಾಕಂದರೆ ಅದು ಉಬ್ಬಬೇಕಲ್ಲ. ಸ್ವಲ್ಪ ಕೈಯನ್ನು ಹಾಕ್ಕೊಂಡು ಹಾಗೆ ಮುಚ್ಕೊಂಡು ಇಡ್ತಾ ಇದ್ದೇನೆ 4 ಗಂಟೆ. ನಾವು ಕೈ ಹಾಕೋದು ಯಾಕೆಂದರೆ ಅದು ಕೈ ಹಾಕಲಿಲ್ಲ ಅಂದರೆ ಅಕ್ಕಿ ಇದಾಗೋದಿಲ್ಲ, ನಾವು ಇಟ್ಟು ರುಬ್ಬಿ ಬರುವುದಿಲ್ಲ, ಅದಕ್ಕೋಸ್ಕರ ಕೈ ಹಾಕೋದು. ಇದಕ್ಕೆ ನಾನು ಸೋಡಾ ಹುಡಿ ಇಷ್ಟು ಯಾವುದು ಸಹ ಹಾಕೋದಿಲ್ಲ. ಹೀಗೆ 4 ಗಂಟೆ ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಈಗ 4 ಗಂಟೆ ಆಯಿತು. ಇನ್ನಿದಕ್ಕೆ ನಾನು 1 ಕಪ್ಪು ರವೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ, ಚಿರೋಟಿ ರವೆ. 1 ಕಪ್ಪು ಚಿರೋಟಿ ರವಾದಲ್ಲಿ ನಾನು ಇದರಿಂದ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಎಲ್ಲ ಹಿಟ್ಟನ್ನು ನಾನು ದೋಸೆ ಮಾಡೋದಿಲ್ಲ, ಇದರಿಂದ ಅರ್ಧ ತಗೊಂಡು ದೋಸೆ ಮಾಡ್ತಾ ಇದ್ದೇನೆ. ನಾನಿಲ್ಲಿ ವಾಯ್ಸ್ ಹಾಕುವಾಗ ಆ ಕಡೆ ಈ ಕಡೆ ಎಲ್ಲ ಸೌಂಡ್ ಬರ್ತಾ ಉಂಟು. ನೋಡಿದ್ರಲ್ಲ, ಸ್ವಲ್ಪ ಹಿಟ್ಟನ್ನು 1 ಕಪ್ಪಲ್ಲಿ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೇನೆ. ಚಿರೋಟಿ ರವೆ ಹಾಕೋದು ಯಾಕೆಂದರೆ ನಾವು ದೋಸೆ ಮಾಡುವಾಗ ಅದು ಮೆದುವಾಗಿ ಬರ್ತದಲ್ಲ, ರುಬ್ಬಿ ಇಟ್ಟ ದೋಸೆ, ಅದು ಮಸಾಲೆ ದೋಸೆ ಮಾಡುವಾಗ ಗರಿ ಗರಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಚಿರೋಟಿ ರವೆಯನ್ನು ಹಾಕೋದು.
ಅದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತೇನೆ. ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು 2 ಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು, 1 ಚಮಚದಷ್ಟು ಹುರಿಗಡಲೆದು ಬೇಳೆ ಹಾಕಿದ್ದೇನೆ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಚಟ್ನಿ ರೆಡಿ ಆಯಿತು. ಇನ್ನೊಂದು ಚಟ್ನಿ ಇದಕ್ಕೆ ನಾನು ಮಾಡ್ತಾಯಿದ್ದೇನೆ. ಖಾಲಿ ಮೆಣಸಿನಕಾಯಿ ಮತ್ತು ಮೆಣಸು ಹಾಕ್ಕೊಂಡು, ಒಣಮೆಣಸು ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ, ಅದೇ ಥರ ಸ್ವಲ್ಪ ಉಪ್ಪು, 4-5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅಂದರೆ ಒಂದು ಈರುಳ್ಳಿದು ಅರ್ಧನೂ ಬೇಕಾಗಿಲ್ಲ, ಒಂದು ಕಾಳಷ್ಟು ಈರುಳ್ಳಿ ಸಾಕು. ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ. ಚಟ್ನಿ ಈಗ ರೆಡಿ ಆಯಿತು. ಇನ್ನು ಇದಕ್ಕೆ ನಾವು ಅರ್ಧ ಲಿಂಬೆಹಣ್ಣು ರಸವನ್ನು ಹಾಕುವ. ಲಿಂಬೆಹಣ್ಣು ರಸ ಹಾಕುವಾಗ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಬೀಜವನ್ನು ಬೀಳದಾಗೆ ನೋಡ್ಕೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ಹೊತ್ತು ಇಡುವುದರಿಂದ ಕೈ ಆಗ್ತದೆ. ನಮ್ಮದು ದೋಸೆ ಮತ್ತು ಬಾಜಿ ಎಲ್ಲ ರೆಡಿ ಆಗೋ ಒಂದು ಎಷ್ಟು ಹೇಳಿದರೂ ಒಂದು 15 ನಿಮಿಷ ಇದನ್ನು ಇಡಬೇಕಾಗ್ತದೆ. ಕೈ ಬರ್ತದೆ, ಅದಕ್ಕೋಸ್ಕರ ಬೀಜವನ್ನು ಹಾಕಬೇಡಿ. ಇನ್ನು ನಾನು ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ. ದೋಸೆಗಿಂತ ಮುಂಚೆ ಬಾಜಿ ಮಾಡಲಿಕ್ಕೆ ಉಂಟು. ಬಟಾಟೆ ನಾನು ಇಲ್ಲಿ ಬೇಯಿಸಿಟ್ಟಿದ್ದೇನೆ. 4-5 ಬಟಾಟೆ, ಆಲೂಗಡ್ಡೆ ಬೇಯಿಸಿಟ್ಟಿದ್ದೇನೆ. ಅದನ್ನು ಕುಕ್ಕರಲ್ಲಿ ನೀರು ಮಾತ್ರ ಹಾಕುವುದು. ನಾನು ಸಿಪ್ಪೆಯನ್ನು ತೆಗಲಿಲ್ಲ, ಹಾಗೆಯೇ ಬೇಯಿಸ್ಕೊಂಡಿದ್ದೇನೆ. ಬೆಂದ ಮೇಲೆ ಸಿಪ್ಪೆ ತಗೊಂಡಿದ್ದೇನೆ. ಅದು ಚೆನ್ನಾಗಿ ಬೆಂದಿದೆ, 5 ವಿಸಿಲ್ ಮಾಡಿದ್ದೇನೆ. ಅದನ್ನು ಹುಡಿ ಮಾಡಿಟ್ಟಿದೆ. ಈಗ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ತೆಂಗಿನ ಎಣ್ಣೆ ಮತ್ತು ಸಾಸಿವೆ, ಇನ್ನು ಇದಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೇನೆ. ಅದೇ ಥರ ಈರುಳ್ಳಿಯನ್ನು ಸಹ ಹಾಕ್ತಾಯಿದ್ದೇನೆ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಸಹ ಹಾಕ್ತಾಯಿದ್ದೇನೆ. ನೀವು ಇದೇ ಥರ ಮನೆಯಲ್ಲಿ ಮಸಾಲೆ ದೋಸೆ ಮಾಡಿ ತಿನ್ನಿ, ತುಂಬಾ ಟೇಸ್ಟ್ ಇರುತ್ತೆ. ಹೋಟೆಲಲ್ಲಿ ತಿನ್ನೋದಕ್ಕಿಂತಲೂ ನಾವು ಮನೆಯಲ್ಲಿ ಮಾಡುವಂಥ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿದೆ. ನಾನು ಎಷ್ಟೋ ಸಾರಿ ಹೋಟೆಲಲ್ಲಿ ತಿಂದಿದ್ದೇನೆ, ಆದರೂ ಸಹ ನಾನು ಮನೆಯಲ್ಲಿ ಮಾಡಿದ ದೋಸೆ ತುಂಬಾ ಚೆನ್ನಾಗಿತ್ತು. ನೀವು ಸಹ ನಾನು ಸರಿ ಅಳತೆ ಹೇಳಿದ್ದೇನೆ ನಿಮಗೆ, ಅದೇ ಥರ ಅಳತೆಯಲ್ಲಿ ಅಕ್ಕಿಯೆಲ್ಲ ನೆನೆಸಿಟ್ಟು ರೆಡಿ ಮಾಡಿಕೊಳ್ಳಿ. ತಿಂದು ನೋಡಿ ಮತ್ತು ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಅರಿಶಿನ ಹುಡಿ ಸ್ವಲ್ಪ ಹಾಕ್ಕೊಂಡೆ. ಇನ್ನು ಇದಕ್ಕೆ ಹುಡಿ ಮಾಡಿಟ್ಟಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಬೆಂದಿದೆ, ಇದು ಎಲ್ಲ ಒಂದೇ ಥರ ಬೆಂದಿದೆ. ಯಾಕೆಂದರೆ ಅದು ಬೇಯಲಿಲ್ಲ ಅಂದರೆ ಅದು ಪೀಸ್ ಸಿಗುವಾಗ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಬಾಜಿ. ಚೆನ್ನಾಗಿ ಬೆಂದ್ರೇ ತುಂಬ ರುಚಿಯಾಗಿರುವಂಥ ಬಾಜಿ ನಮಗೆ ಆಗೋದು. ಇದು ನೋಡಿ, ನೀವು ನೋಡುವಾಗ ಗೊತ್ತಾಗ್ತದೆ ಇದು ಬಾಜಿ ಹೇಗಿದೆ ಅಂತ. ಬಟಾಟೆ ಒಂದೇ ಥರ ಬೆಂದಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮದು ಬಾಜಿ ರೆಡಿ ಆಯಿತು. ನೀವು ಅಂದ್ಕೊಳ್ತೀರಾ ಎಲ್ಲ ಯಾಕೆ ಒಂದೇ ಪಾತ್ರದಲ್ಲಿ ಮಾಡ್ತಾರೆ ಅಂತ. ಇದು ಒಂದೇ ಪಾತ್ರ ಅಲ್ಲ, ನಾನು ತೆಗೆಯುವಾಗ ಇಂಥದ್ದು 3 ತಗೊಳ್ತೇನೆ. ಯಾಕೆಂದರೆ ನನಗೆ ಒಂದರಲ್ಲಿ ಮಾಡುವಾಗ ಒಂದನ್ನು ಮುಚ್ಚಲಿಕ್ಕೆ ಅಂತ ತಗೊಳ್ತೇನೆ. ಮತ್ತು ನನಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಮಣ್ಣಿನ ಪಾತ್ರದಲ್ಲೇ ಮಾಡ್ತೇನೆ. ಇಲ್ಲಿ ನಾನು ದೋಸೆ ನೋಡಿದ್ರಲ್ಲ, ದೋಸೆ ಮಾಡ್ತಾಯಿದ್ದೇನೆ. ತೆಳುವಾಗಿ ಇದೇ ಥರ ದೋಸೆ ಮಾಡಿಕೊಳ್ಳಿ. ಇದಕ್ಕೇನು ನಾನು ಸನ್ಫ್ಲವರ್ ಎಣ್ಣೆ ಸ್ವಲ್ಪ ಅದರ ಮೇಲೆ ಹಾಕ್ತಾಯಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕೋದಿಲ್ಲ, ಯಾಕೆಂದರೆ ತೆಂಗಿನ ಎಣ್ಣೆದು ಸ್ಮೆಲ್ ಬಂದರೆ ಮತ್ತು ನಮಗೆ ದೋಸೆ ಅಷ್ಟು ರುಚಿ ಸಿಗೋದಿಲ್ಲ. ಅದಕ್ಕೋಸ್ಕರ ಇದು ಮಸಾಲೆ ದೋಸೆ ಮಾಡೋದರಿಂದ ಇದಕ್ಕೆ ನಾನು ಸನ್ಫ್ಲವರ್ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ.
ಎಣ್ಣೆ ಹಾಕೋದಂದರೆ ಎಣ್ಣೆ ಹಾಕದೇನೂ ಮಾಡ್ಬೋದು. ಎಣ್ಣೆ ಹಾಕೋದು ಯಾಕೆಂದರೆ ಅದು ನಮಗೆ ಕಾಯಬೇಕಲ್ಲ, ಕಾದು ಮತ್ತು ಗರಿ ಗರಿ ಆಗಬೇಕು. ಈಗ ನೋಡಿದ್ರಲ್ಲ, ಕೆಂಪು ಚಟ್ನಿ ಮಾಡಿದ್ದೇನಲ್ಲ ಅದನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ನಾನು ಮತ್ತೆ ಇದಕ್ಕೆ ಬಾಜಿ ಇಟ್ಕೊಳ್ತಾ ಇದ್ದೇನೆ. ಬಾಜಿ ಇದರ ಮೇಲೆ ಹಾಕಿದರೆ ಮಸಾಲೆ ದೋಸೆ ರೆಡಿ ಆಯಿತು. ನಿಮಗೆ ನನ್ನ ಮಸಾಲೆ ದೋಸೆ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ದೋಸೆ, ಗರಿ ಗರಿಯಾಗಿ ಬಂದಿದೆ. ನೀವು ತೆಗೆಯುವಾಗ ನೋಡ್ಕೊಳ್ಳಿ ಹೇಗಿದೆ ಅಂತ. ದೋಸೆ ಮೆದು ಮೆದುವಾಗಿಲ್ಲ, ಗರಿ ಗರಿಯಾಗಿ ಬಂದಿದೆ. ಹೋಟೆಲಿಗಿಂತ ಚೆನ್ನಾಗಿರುವ ಮಸಾಲೆ ದೋಸೆ ನೀವು ಟ್ರೈ ಮಾಡಿ ಮನೆಯಲ್ಲಿ. ಇದೇ ಥರ ನಿಮಗೂ ತುಂಬಾ ಇಷ್ಟ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.